ಧರ್ಮ ಉಳಿಸ್ಬೇಕಾದ್ರೆ ಯವ್ವ ನಾವೆಲ್ಲ ಮನ್ಯಾಗ ನಮ್ಮ ಮಕ್ಕಳಿಗೆ ಚಂದನ ಸಂಸ್ಕಾರ ಮಾಡಿ. ಹುಡುಗ ಸಾಣನೆ ಕೆರಲ್ದಾಗ ದಾರಿ ಬಿಟ್ಟಿರಬಾರ್ದು ಹಂಗೆ ಸಂಸ್ಕಾರ. ನಾ ಮೇಲಿನ ಮೇಲೆ ಹೇಳ್ತಿರ್ತೀನಿ, ಹುಡುಗ ನಿಮ್ಮೂರಾಗ ಹೆಂಗೆ ಜಾತ್ರೆ ಐತೆ, ನಿಮ್ಮ ಮಗಳೂರು ಜಾತ್ರೆಗೆ ಹೋಗಿತ್ತಂತ. ಹೋಗೋ ಹೊತ್ನ್ಯಾಗ ಯವ್ವ ದೌಡ್ ಹೋಗ್ಬೇಕಂತ ಕುಣದಾಡಿದ ಕೂಡಲೇ ಅವ್ರವ್ವ ಗಡಿಬಿಡಿಯಾಗ ಅನ್ನ ನೀಡಿದ್ಲು, ಅಂಬರ್ಗಡಿಗೆ ಕೈಲೇ ಇಳಿಸಿದ್ಲು, ಕೈ ಸುಟ್ಟು ಬೀಳದ್ದು, ಕಣ್ಣಾಗ ನೀರು ಬಂದು ಅವ್ರವ್ಗ ಅಂಬರ ನೀಡಾಗ. ಹುಡುಗ ನೋಡಿದ, ಮರುದಿವ್ಸ ಊರಿಗೆ ಹೋಗಿ ಜಾತ್ರೆ ಮಾಡಿ ಹೊಳೆ ಬಂದ. ತಮ್ಮ 10 ರೂಪಾಯಿ ಕೊಟ್ಟಿದ್ನಲ್ಲ, ಏನೇನು ಮಾಡಿದಿ ಅಂತ ಕೇಳಿ. ಎಲ್ಲ ಜಾತ್ರೆ ಮಾಡ್ಕೊಂಡು ಬಂದೆ ಅಂತ. ಏನಾರು ತಂದೆ ಆಟದ ಸಾಮಾನು ಗಿಮಾನ ಅಂತ ತಂದೆನೇ ತೊಗೊಂಡು ಬಾ ತೋರ್ಸಂದ್ರೆ, ನೀ ಕಣ್ಣು ಮುಚ್ಚ ನಾ ತರ್ತೀನಿ ಅಂತ. ಅವ್ರವ್ವ ಕಣ್ಣು ಮುಚ್ಚಿದ್ಲು. ಮುಚ್ಚಿದ ಕೂಡಲೇ ಹುಡುಗ ತಂದು ಸಾಮಾನು ಕೈಯಾಗಿತ್ತು, ಇಕ್ಕಳ ತಂದಿದ್ದ. ತಿಳ್ತಿಲ್ಲ ನಿಮಗೆ. ಮಕ್ಕಳಿಗೆ ಸಂಸ್ಕಾರ ಮಾಡಿದ್ರೆ ಹಿಂಗೆ ಮಾಡ್ಬೇಕು. ಇವು ನಮ್ಮವನ್ನ ಬರ್ತಡಿಗೆ ಆದವು ಅಂದ್ರೆ ತಂಬಿಗೂ ಹಾಳಿ ತರ್ತಾರೆ. ಎಲ್ಲಿ ತೊಳ್ಕೋಬೇಕು, ತಗೊಂಡು ಬಂದ್ರೆ ಪುಣ್ಯ, ಒತ್ತಿಟ್ಟು ಮತ್ತಿಟ್ಟು. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮಾಡಿ. ನಮ್ಮ ಮಠಗಳ ಕರ್ತವ್ಯ ಇದೆ. ನಮ್ಮ ಮಠಗಳು ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು. ನಾವು ಗಂಡ ಹೆಂಡತಿ ಇದ್ದವ್ರಿಗೆ 2 ದಿವಸ 3 ದಿವಸ ಕರೀರಿ, ಒಳ್ಳೆ ಪಾಠ ಮಾಡಿ, ಅವ್ರು ಒಳ್ಳೇದನ್ನು ತೋರಿಸ್ರಿ. ಒಳ್ಳೆ ಕೃಷಿ ಮಾಡ್ಲಾಕ ಹಚ್ಚ್ರಿ, ದನ ಸಾಕ್ಲಾಕ ಪ್ರೇರಣೆ ಕೊಡ್ರಿ, ಆಕಳುಗಳನ್ನು ಸಾಕ್ಲಿ, ಹಾಲ ಮೊಸರ ಮಜ್ಜಿಗೆ ಊಟ ಮಾಡಂತ ಹೇಳ್ರಿ, ಮನೆಯೊಳಗೆ ಗೋಬಿ ಮಂಚೂರಿ ತಿನ್ಬೇಡ ಅಂತ ಹೇಳ್ರಿ. ತಿಂದ್ರೆ ಅಂದ್ರೆ ಪ್ರಕೃತಿ ಕೆಡ್ತಾವು. ಪ್ರಕೃತಿ ಕೆಟ್ಟು ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಸಾಲ ಮಾಡ್ಬೇಕಾಕೈತಿ. ಸಾಲ ಮಾಡೋಣ, ಎಲ್ಲ ಮಾರ್ಬೇಕಾಕೈತಿ. ಅದಕ್ಕೆ ಯವ್ವ ದಾರಿ ಬಿಡಬೇಡ, ಬಟ್ಟೆಗೆ ದಾರಿ ಬಿಡಬೇಡ. ನಮ್ಮ ಹುಡುಗರು ಹರಕ್ ಹಾಕೊಂಡು ತಿರುಗಾಡಕತ್ತಿದ್ವು ಅಂತಂದ್ರೆ ಬಡಗಿ ತಗೊಂಡು ಬೆನ್ನ ಹತ್ರಿ. ಮಳೆಕಾಲದಾಗ ಹರಿದಿರ್ತಾವ ಕುಂಡಿನ ಹರಿದು. ಇವ್ರ ಮನೆಯಲ್ಲಿ ಇವ್ರ ಅಪ್ಪವ ಅದಾರಿಲ್ಲ ಅಂತ ನನಗನ್ನಿಸ್ತೈತೆ ಒಮ್ಮೆಲೆ. ಅವು ಹರಿದು ತುಟ್ಟೆ ಅಂತ ಮತ್ತ ರೊಕ್ಕ ಕೊಟ್ಟ ಹರಿದು ಅಂತ ಹಚ್ಚೋದು. ಅಪ್ಪವ ಒಂದ್ ಜರ ಜಾಗೃತ. ಹುಡುಗಿಯರ್ ಮೈ ತುಂಬ ಬಟ್ಟೆ ಉಟ್ಕೊಂಡವಿಲ್ಲಿ ನೋಡ್ರಿ. ಯವ್ವ ಅವ್ವ ಮತ್ತು ಮಗಳು ಇಬ್ಬರನ್ನು ಗುರುತಿಸಕ್ ಬಂದಿರ್ಬೇಕು, ಹಂಗಿರ್ಬೇಕು. ಅನ್ನೋದ್ರ ಅರ್ಥ ಗೊತ್ತಾನೆ. ಇದ್ರಾಗ ಅವು ಯಾರು ಮಗಳು ಯಾರು ಅಂತ ಅಂದಿರ್ಬಾರ್ದು ಯಾರು. ಹಂಗ ಅವು ಇರ್ಬೇಕು. ಈಕಿ ಅವ್ವ ಈಕಿ ಮಗಳು ಅಂತ ಗುರುತಿಸಕ್ ಬಂದಿರ್ಬೇಕು, ಹಂಗ ಅವು ಇರ್ಬೇಕು. ಇರ್ಲಿಲ್ಲ ಅಂದ್ರೆ ಅವು ಕಿಮ್ಮತ್ ಕೊಡುದಿಲ್ಲ ಮಗಳು. ಮಕ್ಕಳಿಗೂ ಸಹಿತ ಅವರಪ್ಪ ಏನ್ ಕಲಿಸಿರ್ಬೇಕು ಅಂದ್ರೆ, ಸಮಾಜದಾಗ ಎಲ್ಲಿ ನಮ್ಮನ್ನ ತಲೆ ತಗ್ಗಾಕ ಹಚ್ಚಬೇಡಪ್ಪ, ಇಷ್ಟು ಮಾಡಿದ್ರು ದೊಡ್ಡ ಪುಣ್ಯ ನೋಡ್ ನಮ್ಮ ಮ್ಯಾಗ. ಯಾರ ಮನೆ ಮುಂದೆ ಕೈ ಒಡ್ಡಬೇಡಪ್ಪ, ಧರ್ಮಕ್ಕೆ ಕಲಂಕ ಬರಂಗ ನಡ್ಕೋಬೇಡಪ್ಪ ಅಂತ 4 ಮಾತು ಕಲಿಸ್ರಿ. ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಕಲಿಸ್ರಿ. ಸ್ವಧರ್ಮ ಆಚರಣೆಯನ್ನ ಮಾಡ್ಲಿಕ್ಕೆ ಕಲಿಸ್ರಿ. ಆಮೇಲೆ ನಮ್ಮೂರಂದೇವು, ನಮ್ಮ ಧರ್ಮ, ನಮ್ಮ ದೇಶ, ಇದನ್ನ ರಕ್ಷಿಸಬೇಕು ಅನ್ನುವಂಗ ನಮ್ಮ ಯುವಕರಲ್ಲಿ ಉತ್ಸಾಹ ಯಾವಾಗಲೂ ತುಂಬಿರಬೇಕು. ಯುವಕರ ಒಂದು ವೇಳೆ ಸತ್ವ ಏನ್ರಾದ್ರು ಅಂದ್ರೆ ದೇಶ ಕಾಪಾಡವ್ರೆ. ಯುವಕರು ತಕ್ಷಣ ಹೇಳ್ಬೇಕು. ಊರಾಗ ಯಾರ ಬಂದಾರ ಜಿಹಾದಿಗಳಂತಂದ್ರೆ ಗೊತ್ತಾದ ಕೂಡಲೇ ದಡಕ್ಕನ ಎತ್ ನಿಂದಿರ್ಬೇಕು. ಅವ್ರ ಹುಡುಗ ಹೋಗೈತ, ನಮ್ಗೇನ್ ಮಾಡೋದು, ನಾಳೆ ನಮ್ಮ ಮನೆಗೆ ಬರ್ತೈತ್ರಿ, ನಮ್ಮ ಮನೆಗೆ ಬರ್ತೈತಿ. ನಮ್ಮ ಸುತ್ತ ಬರೀ ಯುವ ಜನ. ನಮ್ದು ಹೋತ್ರಿ, ಅದನ್ನ ಏನಾರ ಮಾಡಿ ಹಿಡ್ಕೊಂಡು ಬಂದು ಕೊಡ್ರಿ. ಮತ್ತು ನಾವೇನು ಅದಕ್ಕೇನು ಸೈನ್ಯ ಹಿಡೋಣ ಏನೊಂದು. ಇವ್ರ ವಾದಗಳನ್ನೇ ಹಿಂದೆ ಬಂದು ಹತ್ತದಪ್ಪ, ಹಿಡ್ಕೊಂಡು ಬರೋದು. ಅವ್ರ ಪೊಲೀಸರಿಗೆ ದೊಡ್ಡ ಮಾಡ್ತೀವಿ ನಾವು, ಇಲ್ಲಂತಿಲ್ಲಿ.
ಮಠದಾಗ 15 ದಿವಸ ಇಟ್ಕೊಂಡು ಅವು ಕೌನ್ಸಿಲಿಂಗ್ ಮಾಡಿಸ್ತೀವಿ. ಮಾನಸಶಾಸ್ತ್ರಜ್ಞರನ್ನು ತಂದು ಮಾಡಿಸಿ ಮನಸ್ಸ ಪರಿವರ್ತನೆ ಮಾಡಿ ಅವ್ರ ಮನೆಗೆ ಕಳಿಸ್ಬೇಕು. ಮತ್ತೆ ನಾವೆಲ್ಲರೂ ಕೈ ಬಿಡ್ತೀವಿ ಅಂದ್ರೆ ಗತಿ. ಅದಕ್ಕೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮಾಡಿ, ಪೂಜೆ ಅರ್ಚನೆ ಮಾಡಕ್ ಕಲಿಸ್ರಿ, ಅಡಿಗೆ ಮಾಡಕ್ ಕಲಿಸ್ರಿ, ಚಂದಾಗ ಬಟ್ಟೆ ಉಡಕ್ ಕಲಿಸ್ರಿ. ಮಂದಿ ಮಕ್ಕಳು ಕೂಡ ದೊಡ್ಡವ್ರ ಕೂಡ ಹೆಂಗಿರ್ಬೇಕು, ಸಣ್ಣವ್ರ ಕೂಡ ಹೆಂಗಿರ್ಬೇಕು, ಸಮವಯಸ್ಕರು ಕೂಡ ಹೆಂಗ್ ವರ್ತನೆ ಮಾಡಬೇಕು, ಇದನ್ನು ಕಲಿಸ್ಬೇಕು. ನಮ್ಮ ಹಬ್ಬ ಹುಣ್ಣಿಗಳಂದ್ರೆ ಏನು ಅನ್ನೋದನ್ನು ಕಲಿಸ್ಬೇಕು. ಸಾಕ್ಷಿ ಮಾಡಿದ್ರೆ ಅದಕ್ಕಂತನ ಇವರೆಲ್ಲರೂ ಊರವ್ರು. ನಾ ಇವತ್ತ ನಮ್ಮ ಸ್ವಾಮಿಗಳು ಕೇಳಿದೆ, ಸ್ವಾಮಿಗಳು ಅವ್ರು ನನ್ಕಿಂತ ಮುಂದದಾರ. ಏನ್ರಿ ಕಾರ್ಯಕ್ರಮ ಐತಿ, ನಾ ಪತ್ರಿಕೆನೂ ಓದಿಲ್ಲ, ಏನ್ ವಿಷಯ ಇಟ್ಕೊಂಡಾರ, ಏನ್ ಉದ್ದೇಶ ಐತಿ ಊರವ್ರದ್ದು ಅಂತ ಕೇಳಿದೆ. ಬಹುತೇಕ ಊರವ್ರೆಲ್ಲ ನಿಮ್ಮ ಬಾಯಿಂದ ಕೃಷಿ ಮಾತಾಡೋದನ್ನ ಕೇಳ್ಬೇಕಂತ ಮಾಡ್ಯಾರ. ಹೇಳ್ರಿ ನಿಮ್ಮ ಸ್ವಾಮಿ ಹೋಗೋದು ನಾ ಇಲ್ಲಿ ಬಂದು ನೋಡ್ತೀನಿ ಪತ್ರಿಕೆ ಒಳಗ ಧರ್ಮ ಜಾಗೃತಿ ಭಾರತೀಯ ಸಂಸ್ಕೃತಿ. ಇಲ್ಲಿ ಬಂದು ನಾಂದೆ ಒಳ್ಳೇದ. ಈ ಗ್ಯಾಂಗ್ ಕೈಯಾಗ ಸಿಗ್ಬೇಕಲ್ಲ ಯಾವಾಗಾರ ಮತ್ತೆ ಕುಷ್ಟಿ ಬಡ್ದಂಗೆ ಕಡಿಬೇಕಾಗ್ತಂದ್ರೆ ಸಿಗ್ಬೇಕು ಯಾವಾಗ. ನಾ ಏನಾರ ಅಲ್ಲದ್ದು ಏನಾರ ಹೇಳಿದೆ, ಏನ್ ನಡೆದೈತೆ ಅದನ್ನ ಹೇಳಿನಿ. ನಾವು ನೀವು ಎಲ್ಲರ ಕರ್ತವ್ಯ ಏನೈತೆ ಅದನ್ನ ಹೇಳಿ, ನಾವೆಲ್ಲಿ ತಪ್ಪಾಕತ್ತೀವಿ ಅದನ್ನು ಹೇಳಿನಿ, ನೀವೆಲ್ಲೇ ತಪ್ಪಿದ್ರೆ ನಿಮ್ದು ಹೇಳಿನಿ. ಬರೇ ನೀವು ತಿದ್ದುಕೋಬೇಕು, ನೀವು ಶಾಣ್ಯರಾಗಬೇಕು ಅಂತ ಹೇಳಿಲ್ಲ ನಾನು. ನಾವು ತಿದ್ದುಕೋಬೇಕಂತ ಹೇಳಿ, ನಾವು ಸ್ವಾಮಿಗಳಾದವ್ರು ತಿದ್ದುಕೋಬೇಕಂತ ಹೇಳಿ. ನೀವು ಎಷ್ಟು ಬೇಕೇನಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಮಂದಿಗೆ ಬೇಕು. ಯಾಕ ನಾವು ಸಮಪಾಲುದಾರರಾಗ್ತೀವಿ. ಜನರು ಎಲ್ಲ ದೃಷ್ಟಿಯಿಂದ ನೋಡ್ತಿರ್ತಾರೆ. ಬರೇ ಉಪದೇಶ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ. ನನ್ನ ಹತ್ರ ಒಬ್ಬವ ನಮ್ಮ ಭಕ್ತ ಬಂದವ, ನಿಮ್ಮಂತವನ ಅವ ಬಂದ ತಗೊಂಡಿದ್ದ, ಅವನು 35 ವರ್ಷ ಇದ್ದ. ಅವನ ಕೂಡ ಅವನದೊಂದು ಮಗ ಇತ್ತು, 5-6 ವರ್ಷದ್ದಿತ್ತದು. ನಾ ತೊಡೆದಾಗ ಕೂತಿದ್ದೆ, ಬಂದವ ಎದಿ ಮೇಗಿನ ಗುಂಡಿ ಎಲ್ಲ ಬಿಚ್ಕೊಂಡೇ ಇದ್ದವ. ಏನೋ ಗುಂಡ ಬಂದಂಗೆ ಬಂದೀವ, ಗುಂಡಿ ಪಿಂಡಿ ಹಾಕುವ ನಾ ಅಂದೆ. ಒಂದು ಕೂಡಲೇ ಅವ ಗುಂಡಿ ಹಾಕೊಂಡ, ಒಂದು ಜರ ಶಕ್ತಿ ಇತ್ರಿ ಅದಕ್ಕೆ ಇರೋದಕ್ಕೆ ಹಾಕೋಬಹುದು, ದೊಡ್ಡವ್ರ ಹತ್ರ ಹೋಗ್ಬೇಕು ಹಾಕೊಂಡು. ಆ ಹುಡುಗ ಅವ್ರ ಅಪ್ಪನ ಕಿವ್ಯಾಗ ಏನೋ ಮಾತಾಡ್ದ. ನನ್ನ ಕಡೆ ಒಂದು ನೋಡ್ತಿದ್ದ, ಅವ್ರ ಅಪ್ಪನ ಕಡೆ ಒಂದು ನೋಡ್ತಿದ್ದ. ಏನಂತ ನಾವ ಅಂತ ಕೇಳಿದ್ ನಾನು. ಅವ್ರ ಅಪ್ಪ ಅಂದ, ಏನಿಲ್ಲ ಅಲ್ರಿ ಏನಿಲ್ಲಲ್ಲ ಅವ ಏನಂತ ನಾನು ಹೇಳಂತೆ. ಗುರುಗಳು ಅಂಗಿ ಗುಂಡಿ ಹಾಕೊಂಡು ನಂದು ಮ್ಯಾಲೆ ಉಂಡು ಯಾವಾಗ ಬಿಚ್ಚಕ್ ನನಗ ಗೊತ್ತಿಲ್ಲ. ಇದೊಂದು 30 ವರ್ಷದ ಹಿಂದಿನ ಘಟನೆ ಇದು. ಅಂದ್ರ ನಾವು ಮಾಡ್ಲಾರ್ದ ಮತ್ತೊಬ್ಬರಿಗೆ ಹೇಳಕ್ ಹೋದ್ರೆ ಗತಿ ಏನಾಕೈತೆ ಅನ್ನೋದು ಗೊತ್ತಾಗ್ತಿಲ್ಲ ನಿಮ್ಗೆ. ಇದ್ರ ಮ್ಯಾಗ ಯಾವುದನ್ನ ನಾವು ಆಚರಣೆ ಒಳಗೆ ಮಾಡುವುದಿಲ್ಲ, ಅದನ್ನ ಮತ್ತೊಬ್ಬರಿಗೆ ಹೇಳಕ್ ಹೋದ್ರೆ ಹಿಂಗಾಕೈತಿ ಗತಿ. ಹಂಗಾಗ್ಬಾರ್ದು. ನಾವು ದಾರಿಯಾಗಿರ್ಬೇಕು, ನೀವು ದಾರಿಯಾಗಿರ್ಬೇಕು. ಒಟ್ಟು ನಾವು ನೀವೆಲ್ಲ ಸೇರಿ ನಮ್ಮ ಹಿರಿಯರು ಎಷ್ಟು ಸುರಕ್ಷಿತವಾಗಿ ಧರ್ಮವನ್ನು ನಮ್ಮ ಕೈ ಹಾಕೊಡು. ಧರ್ಮ ಅಂದ ಕೂಡಲೇ ನೀವು ಏನರ ತಿಳ್ಕೊಂಡ್ರಿ. ಮತ್ತ ಧರ್ಮ ಅಂದ್ರೆ ಸದಾಚಾರ, ಒಳ್ಳೆ ಆಚರಣೆ. ಧರ್ಮ ಅಂದ್ರೆ ಮತ್ತೇನು ತಲೆಯಾಗ ಹಾಕೋಬೇಡ್ರಿ. ಮತ್ತೆ ಧರ್ಮ ಅಂದ್ರೆ ಸದಾಚಾರ. ಅದನ್ನ ಸಂಸ್ಕೃತಿ ಅಂದ್ರೆ ಅದನ್ನು ಉಳಿಸುವಂತ ಬೇರೆ 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 ಸಾಧನಗಳು. ಊಟದಾಗ ಧರ್ಮ ಉಳಿಸ್ಬೇಕು, ಭಾಷೆಯೊಳಗೆ ಧರ್ಮ ಉಳಿಸ್ಬೇಕು, ಕಲೆಗಳಿಂದ ಧರ್ಮ ಉಳಿಸ್ಬೇಕು. ನಮ್ಮ ಭಜನೆ, ನಮ್ಮ ಬೇರೆ ಬೇರೆ ಜಾನಪದ ಕಲೆಗಳು, ಇವು ಧರ್ಮದ ವಿವಿಧ ಮುಖಗಳು. ನಮ್ಮ ಭಾಷೆ ಧರ್ಮದ ಒಂದು ಮುಖ. ಆಮೇಲೆ ನಮ್ಮ ನೃತ್ಯ, ಜಾನಪದ ನೃತ್ಯ, ಭರತನಾಟ್ಯ, ಇದು ಧರ್ಮದ ಒಂದು ಮುಖ. ಆಮೇಲೆ ನಮ್ಮ ನಾಟಕಗಳು, ದೊಡ್ಡಾಟಗಳು, ಪಾರಿಜಾತಗಳು, ಸಣ್ಣಾಟಗಳಂತೇನದ, ಇವು ನಮ್ಮ ಧರ್ಮವನ್ನು ರಕ್ಷಿಸುವಂತ ಬೇರೆ ಬೇರೆ ಅಂಗಗಳು. ಅದರಂತೆನ ನಮ್ಮ ಊಟ, ನಮ್ಮ ಮನೆ, ನಮ್ಮ ಪರಸ್ಪರ ಸಂಬಂಧಗಳು, ಇವೆಲ್ಲವೂ ನಮ್ಮ ಸಂಸ್ಕೃತಿಯನ್ನ ಸುರಕ್ಷಿತವಾಗಿರುವಂತಹ ಸಾಧನೆಗಳಾಗ್ತದೆ.
ಕಾರಣದಿಂದ ನಾವೆಲ್ಲರೂ ಸೇರಿ ನಮ್ಮ ದೇವರು, ದೇಶ, ಧರ್ಮ ಇವು ಮೂರನ್ನು ಯಾವಾಗಲೂ ಮರೆಯಬಾರ್ದು. ಮ್ಯಾನೇಜ್ಮೆಂಟ್ ಉಳಿತಾವ. ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ದೇಶ ಇವು ಮೂರನ್ನು ಯಾವಾಗಲೂ ಮರೆಯಬಾರ್ದು. ರಾಮ ಲಕ್ಷ್ಮಣ ವನವಾಸ ಹೊಂಟ್ರಲ್ಲ, ಹೊಂಟಾಗ ಲಕ್ಷ್ಮಣ ಅಂದ, ನಿಮ್ಮವನ್ನ ನೀನು ಹೆಂಡ್ತೀನಿ ಕೇಳ್ಕೊಂಡು ಬಾ, ಅವ್ರು ಹ್ಞೂ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂದ. ಅವ್ರವ್ನು ಕೇಳಕ್ ಹೋದ, ಯವ್ವ ಅಣ್ಣನ ಕೂಡ ಹೋಗ್ಲಿ ಅಂತ ನಾನು ಕಾಡಿಗೆ ಅಂತ. ತಮ್ಮ ನಿನಗೆ ಪದ್ಧತಿ ಗೊತ್ತದಾವಿಲ್ಲ ಸಮಾಜದೊಳಗೆ, ಏನವ್ವ ನಾವೆಲ್ಲಿ ಹೋಗ್ತೀವಲ್ಲ ಅಲ್ಲಿ ನಮ್ಮ ಅಪ್ಪ ಇರಲಿಲ್ಲ ಅಂದ್ರೆ ನಮ್ಮ ಹಿರಿಯ ಅಣ್ಣನ ನಮ್ಮ ಅಪ್ಪ ಅಂತ ತಿಳ್ಕೊಬೇಕು. ಒಂದು ವೇಳೆ ಎಲ್ಲಿ ಇರ್ತೀವಿ ಅಲ್ಲಿ ನಮ್ಮ ಅಪ್ಪ ಇರಲಿಲ್ಲ ಅಂದ್ರೆ ನಮ್ಮ ಹಿರಿಯ ಅಣ್ಣನ ನಮ್ಮ ಅಪ್ಪ ಅಂತ ತಿಳ್ಕೊಬೇಕು. ನಾವು ಹೋದಲ್ಲಿ ನಮ್ಮ ಅವ್ವ ಇರಲಿಲ್ಲ ಅಂತಂದ್ರೆ ಅಣ್ಣನ ಹೆಣ್ತಿರ್ತಾಳಲ್ಲ ಅಕ್ಕಿನ ನಮ್ಮ ಅವ್ವ ಅಂತ ತಿಳ್ಕೊಬೇಕು. ಹಂಗೆ ತಿಳ್ಕೊಂಡು ಇರಾಮಿದ್ದಂದ್ರೆ ಹೋಗುವ. ತಾಯಿ ಮಗನಿಗೆ ಕಲಿಸೋ ಸಂಸ್ಕಾರ. ಮುಂದೆ ಹೆಂಡತಿ ಹತ್ರ ಬಾರ, ಹೆಂಡತಿ ಊರ್ಮೇಳ ಅಂದ್ಲು, ಏನ್ರಿ ಹೊಕ್ಕಿರಂತ ಖರೆ ಏನ್ರಿ ಅಂದ್ಲು. ಹೌದು ಹೋಗ್ತೀನಿ, ನನಗೊಂದು 2 ಮಾತು ಕೊಡ್ರಲ್ಲ. ನಮ್ಮಪ್ಪ 2 ಮಾತು ಕೊಟ್ಟ ಈಗ ಅದ್ದಲ್ಕ್ ಬಿದ್ದ. ಇನ್ನೀ 2 ಮಾತು ನಿನಗೆ ಕೊಟ್ಟನೆ ಅಂದ್ರೆ ನಾನು ಯಾಗದ್ದಾಗ ಒಗಿತೀನಿ. ನಾ ಅಂತಕ್ಕೆ ನಾನು ಏನು ನೀವು ಹೋಗೋರಿದ್ರು ಹೋಗಿ, ಈ ಹೊಸ್ಲಿ ದಾಟಿದ ಕೂಡಲೇ ನನ್ನ ಮರಿಬೇಕು. ಹಳ್ಳಿ ಅಯೋಧ್ಯಾದೊಳಗೆ ಬಂದಿಂದನೂ ನಾನು ನೆನಪಾಗಬೇಕು. ಹಂಗೆ ಮರೆಯೋರಿದ್ರಂದ್ರೆ ಹೋಗ್ರಿ, ಇರ್ಲಿಕ್ಕಂದ್ರೆ ಹೋಗ್ಬೇಡ. ಎಷ್ಟು ಕರ್ನಾಟಕದ ರೇಟ್ ಹೇಳಿ, ವರ್ಷಕ್ಕೆ 45,000 ಹುಡುಗಿಯರು ಮನೆ ಬಿಟ್ಟು ಹೋದ ಕಂಪ್ಲೇಂಟ್. ಬರೇ ಮಾಡಿದ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮಾಡ್ಲಾರ್ದವರು ಎಷ್ಟೋ ಪಟ್ಟು ಮನ್ಯಾಗ. ಅಂದ್ರೆ ಇಷ್ಟು ಹುಡುಗಿಯರು ವರ್ಷಕ್ಕೆ ಮುಸಲ್ಮಾನ. ಜನಸಂಖ್ಯೆ ಯಾಕೆ ಬೆಳೆಯಂಗಿಲ್ಲ ಹೇಳ್ರಿ ನೀವು? ಯಾಕೆ ಬೆಳೆಯಂಗಿಲ್ಲ ಹೇಳ್ರಿ? ನಾವು ನಮ್ಮ ಊರು ಬಂದಿಯ ಎಲ್ಲ ಮನೆ ಸ್ವಾಸ್ಥ್ಯನ ಹಾಳಾಗ್ತೈತ್ರಿ. ಒಂದು ಹುಡುಗಿ ಒಂದು ಹುಡುಗ ಗದ್ದಲ ಹಾಕ್ತಂದ್ರೆ ಮನೆ ಸ್ವಾಸ್ಥ್ಯನ ಹಾಳಾಗ್ತ. 4 ಮಂದಿಗೆ ಮಾರಿ ತೋರ್ಸಂಗಿಲ್ಲ. ಯಾರ ಲಗ್ನ ಮೂರ್ತಿದ್ವು ಅಂದ್ರೆ ಹೋಗಂತ ಅಲ್ಲ ಅನ್ನಿಸ್ತೈತೆ. ಅಲ್ಲಿ ಹೋಗಿ ಏನಂತ ತೋರ್ಸೋದು, ಮಾಡಿ ಏನಂತ ಮಾತಾಡೋದು, ಯಾರ ಕೇಳಿದ್ರಂದ್ರೆ ಏನು ಹೇಳೋದು, ಇದ ನಮ್ಮ ಮನಸ್ಸು ತಿನ್ನಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ನಮ್ಮ ಮಕ್ಕಳು ನಾವು ಗಟ್ಟಿಮುಟ್ಟಾಗಿ ಚಂದಾಗಿ ಇರಕ್ಕೆ ಕಲಿಸ್ಬೇಕು. ನಮ್ಮ ಮಟ್ಟದಾಗ 30 ವರ್ಷ ಆಯ್ತು. ಹುಡುಗರಿಗೆ ಹುಡುಗಿಯರಿಗೆ ಬ್ಯಾಸಿಗೆ ಸೂಟ್ಯಾಗ, ದೀಪಾವಳಿ ಸೂಟ್ಯಾಗ, ದಸರಾ ಸೂಟ್ಯಾಗ 10 ದಿವಸ 1000 ಮಕ್ಕಳನ್ನ ಇಟ್ಕೊಂಡು 10 ದಿವಸದ ಶಿಬಿರ ಮಾಡ. ಒಂದು ಹುಡುಗರು ನಮ್ಮ ಶಿಬಿರದಾಗಿನ 30 ವರ್ಷ ಒಂದು ಹುಡುಗ ಹುಡುಗಿ ಫೇಲ್ ಆಗಿಲ್ಲ ಇವತ್ತಿಂತ. ಯಾವ್ದೋ ಆಫೀಸ್ನೊಳಗೆ ಡ್ಯೂಟಿಗೆ ಸೇರಿದ್ರಂತಂದ್ರ 6 ವರ್ಷಕ್ಕೆ ಸಿಗ್ಬೇಕಾದಂತ ಪ್ರಮೋಷನ್ 3 ವರ್ಷಕ್ಕೆ ಕೊಡ್ತಾರೆ ನಮ್ಮಲ್ಲಿ. ನಮ್ಮ ಶಿಬಿರದಾಗಿದ್ದು ಹೋಗಿದ್ದು ಅಂದ್ರೆ, ಯಾಕಂದ್ರೆ ಅವ್ರಿಗೆ ಹಂಗೆ ಚಲೋ ಕಲಿಸಿರ್ತೀವಿ ನಾವು ಬದುಕ್ಬೇಕು ಹೆಂಗಂತ. ಸಂಸ್ಕಾರ ಕೊಟ್ಟಿರ್ತೀವಿ. ಅಪ್ಪ ಅವ್ವ ಕೊಡ್ಬೇಕು ಸಂಸ್ಕಾರ. ಅವ್ರಿಗೆ ವೇಳೆ ಇಲ್ಲ. ಈಗ ಅಪ್ಪಗೆ ವೇಳೆ ಇಲ್ಲ, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಮ್ಯಾಗ ಭಯಂಕರ ಕೆಲಸದವ. ಹೌದಲ್ಲ? ಅವನವನು ಮನಿ ತಿಂದು ಎಷ್ಟೊತ್ತಿಗೆ ಹೋಗುದ್ರಿ ಅಂತ ಅವ್ನು ಯಾವನ್ ಪ್ರಚಾರಕ್ಕೆ ಹೋಗುದಿರ್ತೈತಲ್ಲ, ಅವ್ನು ಇವನ ಫೋನ್ ಮಾಡಿ ಕೇಳ್ತಾನೆ, ಎಷ್ಟೊತ್ತಿಗೆ ಹೊಂಡುದ್ರಿ ಅಂತ. ಏನ್ ನಿನಗೇನು ಪಗಾರ ಕೊಟ್ಟಾನು? ಏನ್ ನಿಮ್ಮ ಮನಿ ಅದರಿಂದ ಏನು ಮ್ಯಾಗ ಬರುವುದಾಯ್ತು? ದೊಡ್ಡ ಮುಂಡೆ ಮಕ್ಕಳು ತಿಳಿಬೇಕು. ಏನ್ ಮಾಡ್ತೀವಿ ಅನ್ನೋದು. ಮನ್ಯಾಗ ಮಕ್ಕಳ ಕಡೆ ನೋಡಕ್ ಬೇಳೆ ಇಲ್ಲ. ಹೊಂಟ್ರಪ್ಪ ಕಳಗ ಹಿಡ್ಕೊಂಡು. ನಮ್ಮ ಮನೆಯಾಗ ಏನಾಗ್ತೈತ ನಮಗೂ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಅವರು ಸೀರಿಯಲ್ದಾಗ ಸಿಕ್ಕು ಕೂತಾರ, ಹೊರಗೆ ಬರಾಕ ತಯಾರಿ.